ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಗೊತ್ತು, ನಾನು ಪ್ರತಿದಿನ ರಾಯರ ಚರಿತ್ರೆ ಬುಕ್ ತಗೊಂಡು ಓದ್ತಾ ಇದ್ದೀನಿ ಅಂತ ಹೇಳಿ. ಇವತ್ತು ಅದೇ ರೀತಿಯಾಗಿ 5 ಪೇಜನ್ನು ಓದ್ತಾ ಇದ್ದೀನಿ. ಏಕೆ ಅಂತ ಅಂದರೆ ಇವತ್ತು ಸಮಯದ ಅಭಾವ ಇರೋದ್ರಿಂದ. ಮತ್ತು ಈ ಹಿಂದೆ ನಾನು ಆಲ್ರೆಡಿ 2 ಎಪಿಸೋಡ್ ಮಾಡಿದ್ದೀನಿ. ಈ ಎಪಿಸೋಡ್ಗೆ ಯಾರು ಹೊಸ್ದಾಗಿ ಬಂದಿರ್ತೀರೋ ಆ ಎಪಿಸೋಡ್ನ ನೋಡ್ಕೊಂಡು ಬನ್ನಿ. ಇಲ್ಲ ಅಂತ ಅಂದರೆ ಕತೆ ಸಂಪೂರ್ಣವಾಗಿ ಅರ್ಥ ಆಗೋದಿಲ್ಲ. ಸೊ ಇವಾಗ ನಾನು ಓದೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ಮಧುರೆ ಪಾಂಡ್ಯರಸರ ರಾಜಧಾನಿ. ಅಲ್ಲಿ ಅನೇಕ ದೇವಾಲಯಗಳಿದ್ದು ಅಲ್ಲಿನ ಮಠಗಳಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ವಿದ್ಯೆ ಕಲಿಯುತ್ತಿದ್ದರು. ಅವರುಗಳು ವಿದ್ಯಾಭ್ಯಾಸಕ್ಕೆ ಬೇಕಾದ ಎಲ್ಲ ಅನುಕೂಲತೆಗಳು ಹಾಗೂ ಊಟೋಪಚಾರದ ವ್ಯವಸ್ಥೆಗಳಿಗಾಗಿ ಅಲ್ಲಿನ ರಾಜರುಗಳು ಸರ್ವಶ್ರೇಷ್ಠರು, ಶ್ರೇಷ್ಠ ವರ್ತಕರು, ವಿದ್ಯಾಪ್ರೇಮಿಗಳು ಕೊಡುಗೆಯಿಂದ ದಾನ ಮಾಡುತ್ತಿದ್ದರು. ಲಕ್ಷ್ಮೀ ನರಸಿಂಹಾಚಾರ್ಯರು ಒಂದು ವಿದ್ಯಾಪೀಠದ ಅಧ್ಯಕ್ಷರು ಹಾಗೂ ಅಧ್ಯಾಪಕರು ಆಗಿದ್ದರು. ಅವರ ಜೀವನ ಸುಖವಾಗಿ ಸಾಗುತ್ತಿತ್ತು. ಉಂಡುಟ್ಟು ಸಂತೋಷದಿಂದ ಇದ್ದರು. ಲಕ್ಷ್ಮೀ ನರಸಿಂಹಾಚಾರ್ಯರು ಶ್ರೇಷ್ಠ ವಿದ್ವಾಂಸರಾದ್ದರಿಂದ ವೆಂಕಟನಾಥನ ವಿದ್ಯಾಭ್ಯಾಸ ಯಾವುದಕ್ಕೂ ಕೊರತೆ ಇಲ್ಲದಂತೆ 8 ವರ್ಷಗಳ ಕಾಲ ನಿರಂತರವಾಗಿ ಸಾಗಿತು. ಆ ಸಮಯದಲ್ಲಿ ಅವರು ವೇದ, ವೇದಾಂತ, ತರ್ಕ, ಮೀಮಾಂಸಾ, ವ್ಯಾಕರಣ, ಸಾಹಿತ್ಯ, ಸಂಗೀತ ಇತ್ಯಾದಿ ಸಕಲ ವಿದ್ಯೆಗಳನ್ನು ಕಷ್ಟಪಟ್ಟು ಕಲಿತು ಪಾರಂಗತನಾಗಿ ಎಲ್ಲರಿಂದಲೂ ಗೌರವ ಮನ್ನಣೆಗಳನ್ನು ಪಡೆದನು. ಒಮ್ಮೆ ವೆಂಕಟನಾಥನು ತಾಯಿ, ಅಣ್ಣ, ಅತ್ತಿಗೆಯರನ್ನು ನೋಡಲು ಕಾವೇರಿ ಪಟ್ಟಣಕ್ಕೆ ಬಂದನು. ಆದರೆ ಮನೆಯಲ್ಲಿನ ದಾರಿದ್ರ್ಯವನ್ನು ಕಂಡು ಅವರಿಗೆ ಸ್ವಲ್ಪವಾದರೂ ಸಹಾಯ ಮಾಡುವ ಉದ್ದೇಶದಿಂದ ವಿದ್ಯಾಭ್ಯಾಸವನ್ನು ಅಲ್ಲಿಗೆ ನಿಲ್ಲಿಸಿ ಊರಿನಲ್ಲೇ ನಿಂತು ಬಿಟ್ಟನು. ಕನಕಾಚಲ ಭಟ್ಟರ ಕಾಲದಿಂದಲೂ ಅವರ ಕುಟುಂಬಕ್ಕೆ ಬಡತನ ಒಂದು ಶಾಪವಾಗಿ ಬಂದಿತ್ತು. ವಿದ್ಯಾಲಕ್ಷ್ಮಿ ಬೇಕಾದಷ್ಟು ಒಲಿದಿದ್ದರೂ ಧನಲಕ್ಷ್ಮಿಯ ಅನುಗ್ರಹ ಅವರಿಗೆ ಆಗಿರಲಿಲ್ಲ. ಇದು ವೆಂಕಟನಾಥನ ಚಿಂತೆಗೆ ಕಾರಣವಾಗಿತ್ತು. ತಾನು ಅಷ್ಟು ವಿದ್ವಾಂಸನಾಗಿದ್ದರೂ ಹೊಟ್ಟೆ ಬಟ್ಟೆಗೆ ಪರಾವಲಂಬಿ ಎಂಬ ನೋವು ಅವನನ್ನು ಕಾಡುತ್ತಿತ್ತು. ತನ್ನ ಚಿಂತೆಯನ್ನು ಮರೆಯಲು ತಾನು ಜೋಪಾನವಾಗಿ ಕಾಪಾಡಿಕೊಂಡು ಬಂದಿದ್ದ ಅಮೂಲ್ಯ ಗ್ರಂಥಗಳ ಪಠಣ, ಮಕ್ಕಳಿಗೆ ಪಾಠಬೋಧನೆಗಳಿಂದ ತನ್ನ ಸಮಯ ಕಳೆಯುತ್ತಿದ್ದನು. ಆದರೆ ಹೆಚ್ಚಿನ ಸಮಯ ದೇವತಾಚರಣೆ, ಅರ್ಚನೆ, ಶಾಸ್ತ್ರ ಅಧ್ಯಯನಗಳೆಲ್ಲ ವಿನಿಯೋಗವಾಗುತ್ತಿತ್ತು. ಈ ಮಧ್ಯೆ ಗುರುರಾಜನಿಗೆ ತಮ್ಮನ ವಿವಾಹ ಮಾಡಬೇಕೆಂದು ಆಲೋಚಿಸಿದನು. ಆ ವೇಳೆಗೆ ವೆಂಕಟನಾಥನಿಗೆ 20 ವರ್ಷ ವಯಸ್ಸಾಗುತ್ತಿತ್ತು. ನೋಡಲು ಸುಂದರವಾಗಿದ್ದನು. ಅಜಾನುಬಾಹು, ಮುಖದಲ್ಲಿ ಒಳ್ಳೆಯ ವಿದ್ಯಾಕಳೆ, ನೋಡಿದವರು ಮತ್ತೆ ಮತ್ತೆ ನೋಡಬೇಕೆನ್ನುವಂತಹ ಮನಸೆಳೆಯುವ ವ್ಯಕ್ತಿತ್ವ. ಅವನು ತದೇಕ ಚಿತ್ತದಿಂದ ದೇವತಾರ್ಚನೆ ಮಾಡುತ್ತಿದ್ದರೆ ನೋಡಿದವರು ಇವನು ಒಬ್ಬ ಯತಿಶ್ರೇಷ್ಠನೆಂದು ತಿಳಿಯುತ್ತಿದ್ದರು. ಅವನು ಯಾರಿಂದಲೂ ಏನನ್ನೂ ಕೇಳಿ ಪಡೆಯುತ್ತಿರಲು ಇರಲಿಲ್ಲ ಅಥವಾ ಸ್ವೀಕರಿಸುತ್ತಲೂ ಇರಲಿಲ್ಲ. ತನ್ನ ಸ್ವಯಾರ್ಜಿತವಾದದ್ದನ್ನು ಮಾತ್ರ ತೆಗೆದುಕೊಳ್ಳುತ್ತಿದ್ದನು. ಇದು ಅವನು ಬಾಲ್ಯದಿಂದಲೇ ಕೈಗೊಂಡ ಅಪರಿಗ್ರಹ ವ್ರತ. ಇದನ್ನು ಪಾಲಿಸುವುದು ಬಹಳ ಕಷ್ಟ. ಆದರೆ ವೆಂಕಟನಾಥನು ಚಾಚೂ ತಪ್ಪದೆ ನೆರವೇರಿಸುತ್ತಿದ್ದನು. ಕುಟುಂಬದ ಹಿರಿಯ ಸದಸ್ಯರೆಲ್ಲರೂ ವೆಂಕಟನಾಥನಿಗೆ ವಿವಾಹ ಮಾಡಿಕೊಳ್ಳುವಂತೆ ಆಗ್ರಹಪಡಿಸಿದರು. ಆದರೆ ವಿದ್ಯಾಭ್ಯಾಸವನ್ನು ಸಂಪೂರ್ಣವಾಗಿ ಮುಗಿಸದೆ ವಿವಾಹವಾಗುವುದು ಅಷ್ಟು ಯೋಗ್ಯವಲ್ಲವೆಂದು ಅವನು ಭಾವನೆಯಾಗಿತ್ತು. ಅಲ್ಲದೆ ಶ್ರೀ ಜಯತೀರ್ಥರ ಶ್ರೀ ಮನ್ಯ ಎಸುವುದ ಗ್ರಂಥವನ್ನು ತಾನು ಒಂದು ಯೋಗ್ಯ ಗುರುಗಳ ಬಳಿ ಕಲಿತು ತಾನು ಸಂಗ್ರಹಿಸಿ ಅದರ ಪರಿಮಳವನ್ನು ಪಾಮರಿಗೆಲ್ಲ ಹಂಚಬೇಕೆಂದು ಅವನ ಬಹುದಿನದ ಬಯಕೆಯಾಗಿತ್ತು. ಅದನ್ನು ಅಧ್ಯಯನ ಮಾಡದಿದ್ದರೆ ತನ್ನ ವಿದ್ಯೆಯೇ ಅಪೂರ್ಣವೆಂದು ಅವನು ಭಾವಿಸಿದ್ದನು. ಆದರೆ ಸದ್ಗ್ರಂಥವನ್ನು ಬೋಧಿಸುವ ಗುರುಗಳು ಮಾತ್ರ ಅವನಿಗಿನ್ನೂ ದೊರೆತಿರಲಿಲ್ಲ. ತಾಯಿ, ಅಣ್ಣ, ಅತ್ತಿಗೆಯರು ವೆಂಕಟನಾಥನಿಗೆ ಯೋಗ್ಯ ಕನ್ಯೆಯನ್ನು ತಂದು ವಿವಾಹ ಮಾಡಬೇಕೆಂದು ಯೋಚಿಸುತ್ತಿದ್ದರು. ಒಮ್ಮೆ ಕಾವೇರಿ ಪಟ್ಟಣದ ಸಮೀಪದಲ್ಲಿದ್ದ ಒಂದು ಅಗ್ರಹಾರಕ್ಕೆ ಕಾರ್ಯನಿಮಿತ್ತ ಬಂದಿದ್ದ ಗುರುರಾಜನಿಗೆ ಒಬ್ಬ ಸದಾಚಾರ ಸಂಪನ್ನರಾದ ಬ್ರಾಹ್ಮಣ ದಂಪತಿಗಳ ಪರಿಚಯವಾಯಿತು. ಅವರ ಮಾತಿನಿಂದ ಅವರಿಗೆ ವಿವಾಹ ವಯಸ್ಕಳಾದ ಸರಸ್ವತಿ ಎಂಬ ನಾಮಧೇಯವುಳ್ಳ ಮಗಳಿರುವಳೆಂದು, ಆಕೆಯ ಸ್ಫುರದ್ರೂಪಿ ಹಾಗೂ ಹೆಸರಿಗೆ ತಕ್ಕಂತೆ ಸಕಲ ಕಲಾ ಪ್ರವೀಣೆ ಎಂಬ ವಿಚಾರಗಳು ತಿಳಿದವು. ಇಂತಹ ಸತ್ಕುಲ ಪ್ರಸೂತಳಾದ ಕನ್ಯೆಯನ್ನು ತಂದು ತಮ್ಮನಿಗೆ ವಿವಾಹ ಮಾಡಬೇಕೆಂದು ಅಣ್ಣನು ಆಶಿಸಿದನು. ತಾಯಿಯ ಮುಂದೆ ಈ ವಿಚಾರವನ್ನು ತಮ್ಮನಿಗೆ ಹೇಳಿ ವಿವಾಹಕ್ಕೆ ಒಪ್ಪಿಸುವಂತೆ ತಿಳಿಸಿದನು. ಒಮ್ಮೆ ವೆಂಕಟನಾಥನು ಶ್ರೀ ಮಧ್ವಾಚಾರ್ಯರು ಬರೆದಿರುವ ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆಯುತ್ತಿದ್ದನು. ಆಗ ತಾಯಿಯು ಬಂದು ಸರಸ್ವತಿ ವಿಚಾರವನ್ನು ಮಗನಿಗೆ ತಿಳಿಸಿದರು. ಆಗ ವೆಂಕಟನಾಥನು ತಾಯಿಯ ಇಚ್ಛೆಗೆ ತನ್ನ ಅಡ್ಡಿಯಿಲ್ಲವೆಂದು ಹೇಳಿದನು.
ಅದರಂತೆ ವಿವಾಹ ನಿಶ್ಚಿತವಾಯಿತು. ವಧುವಿನ ಕಡೆಯವರಿಗೆ ತಾವು ವಿವಾಹಕ್ಕೆ ಕೊಂಡಿರುವುದರಿಂದ ವಿವಾಹ ಕಾರ್ಯಕ್ಕೆ ಸಿದ್ಧ ಮಾಡಿಕೊಳ್ಳುವಂತೆ ಪತ್ರ ಬರೆದರು. ನಂತರ ಕುಟುಂಬದ ಎಲ್ಲ ಸದಸ್ಯರು ಬಂದು ಮಿತ್ರರೊಡಗೂಡಿ ನಿಶ್ಚಿತ ದಿನದಂದು ವಧುವಿರುವ ಅಗ್ರಹಾರಕ್ಕೆ ಹೋದರು. ವರ ಹಾಗೂ ವರನ ಕಡೆಯವರನ್ನು ಕನ್ಯೆಯ ಮನೆಯವರು ಆದರದಿಂದ ಸ್ವಾಗತಿಸಿ ಅವರಿಗೆ ಬೇಕಾದ ಸಕಲ ಸಿದ್ಧತೆಗಳನ್ನು ಬಹು ಅಚ್ಚುಕಟ್ಟಾಗಿ ವ್ಯವಸ್ಥೆಗೊಳಿಸಿದರು. ಪರಸ್ಪರ ಪರಿಚಯ ಹಾಗೂ ಆಲಿಂಗನದ ನಂತರ ಸಾಯಂಕಾಲ ವರಪೂಜೆ ನಂತರ ವಿವಿಧ ಭಕ್ಷ್ಯ ಭೋಜ್ಯಾದಿಗಳ ಸುಗ್ರಾಸ ಭೋಜನವಾಯಿತು. ನಂತರ ಎಲ್ಲರೂ ಬಿಡದಿ ಮನೆಗೆ ಹೋಗಿ ಮಲಗಿದರು. ಬೆಳಗ್ಗೆ ಸೂರ್ಯೋದಯದ ನಂತರ ಸ್ನಾನ ಹೈನಿಕವನ್ನು ಮುಗಿಸಿದ ನಂತರ ಕಾಶಿಯಾತ್ರೆಯ ಸಮಾರಂಭ. ಮುಂದೆ ಸುಮುಹೂರ್ತದಲ್ಲಿ ಸರಸ್ವತಿಯನ್ನು ಕನ್ಯೆಯ ಮಾತಾಪಿತೃಗಳು ಕನ್ಯಾದಾನ ಮಾಡಿದರು. ಮಾಂಗಲ್ಯ ಧಾರಣೆಯ ನಂತರ ವಧುವರರನ್ನು ಎಲ್ಲ ಹಿರಿಯರು ಸಕಲ ಸಂಪತ್ತನ್ನು ಹಾಗೂ ದೀರ್ಘಾಯುಷ್ಯವನ್ನು ಕೋರಿ ಹೃತ್ಪೂರ್ವಕವಾಗಿ ಆಶೀರ್ವದಿಸಿದರು. ಎಲ್ಲ ವಿವಾಹ ಕಾರ್ಯಗಳು ಚಾಚು ತಪ್ಪದೆ ಸಾಂಗೋಪಾಂಗವಾಗಿ ಅದ್ಧೂರಿಯಾಗಿ 3 ದಿನಗಳ ಕಾಲ ನಡೆದವು. ನಂತರ ಬೀಗರು ಹಾಗೂ ವಧುವಿನ ಸಹಿತ ಎಲ್ಲರೂ ಮಹಾದಾನಂದ ಪಡುತ್ತಾ ತಮ್ಮ ಸ್ವಂತ ಊರಿಗೆ ಬಂದರು. ಆದರೆ ಈ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ. ವಿವಾಹವಾದ ಸ್ವಲ್ಪ ಕಾಲ ನಂತರ ತಾಯಿ ಗೋಪಮ್ಮ ಸ್ವರ್ಗಸ್ಥರಾದರು. ಈ ದುಃಖವನ್ನು ಮರೆಸುವಂತೆ ಮಾಡಲು ಎಂಬಂತೆ ವೆಂಕಟನಾಥ ದಂಪತಿಗಳಿಗೆ ಒಂದು ಗಂಡು ಮಗು ಜನಿಸಿತು. ಮಗುವಿಗೆ ಲಕ್ಷ್ಮೀನಾರಾಯಣನೆಂದು ನಾಮಕರಣ ಮಾಡಿದರು. ಮಗುವಿನ ಬಾಲಲೀಲೆಗಳನ್ನು ನೋಡುತ್ತಾ ತಮ್ಮ ದುಃಖ ಮತ್ತು ಬಡತನವನ್ನು ಮರೆಯುತ್ತಿದ್ದರು. ಕೆಲವು ಸಮಯ ಕಾವೇರಿ ಪಟ್ಟಣದಲ್ಲಿಯೇ ವಾಸ ಮಾಡಿದರು. ವೆಂಕಟನಾಥನು ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಹಾಗೂ ಅವರಿಗೆ ಬಾಲ್ಯದಿಂದಲೂ ಆಸಕ್ತಿ ಇದ್ದ ಶ್ರೀಮನ್ಯಾಯಸುಧ ಗ್ರಂಥವನ್ನು ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರ ಬಳಿ ಅಧ್ಯಯನ ಮಾಡಲು ಕಾವೇರಿ ನದಿಯ ದಡದಲ್ಲಿ ಕುಂಭಕೋಣಕ್ಕೆ ಪುತ್ರರ ಸಮೇತರಾಗಿ ಹೊರಟನು. ಕುಂಭಕೋಣವು ಪ್ರಸಿದ್ಧವಾದ ಪುಣ್ಯಕ್ಷೇತ್ರವಾದುದರಿಂದ ಜೊತೆಗೆ ಒಂದು ಸಾಂಸ್ಕೃತಿಕ ವಿದ್ಯಾ ಕೇಂದ್ರವೂ ಹೌದು. ಅಗಸ್ತ್ಯ ಋಷಿಗಳು ಪ್ರತಿಷ್ಠಾಪಿಸಿರುವ ಕುಂಬೇಶ್ವರ ಸ್ವಾಮಿಗೆ ಮತ್ತು ಚಕ್ರಪಾಣಿ, ಸಾರಂಗಪಾಣಿ, ಕೋದಂಡರಾಮ ದೇವಾಲಯಗಳು ಇಲ್ಲಿವೆ. ಇದು ಶಿಲ್ಪಕಲೆಯ ತವರೂರಾಗಿದೆ. ಇಲ್ಲಿರುವ ಅನೇಕ ಮಠಗಳು, ಗುರುಕುಲಗಳಲ್ಲಿ ಸಹಸ್ರಾರು ವಿದ್ಯಾರ್ಥಿಗಳು ವಿದ್ಯೆ ಕಲಿಯುತ್ತಾ ಬಂದಿದ್ದಾರೆ. ಇಲ್ಲಿ ದ್ವೈತ, ಅದ್ವೈತ ಹಾಗೂ ವಿಶಿಷ್ಟಾದ್ವೈತ ಇತ್ಯಾದಿ ಪೀಠಗಳು ಆಯಾ ಧರ್ಮದ ಭಕ್ತರನ್ನು ಆಕರ್ಷಿಸುತ್ತವೆ. ಪ್ರಸ್ತುತ ಅಲ್ಲಿನ ದ್ವೈತ ಪೀಠದಲ್ಲಿ ಶ್ರೀ ಸುಧೀಂದ್ರ ತೀರ್ಥರು ಪೀಠಾಧಿಪತಿಗಳಾಗಿ ದ್ವೈತ ಮತಸ್ಥರಿಗೆ ಮಾರ್ಗದರ್ಶನ ಮಾಡುತ್ತಿದ್ದರು. ಇವರು ಆಗಿನ ಕಾಲದ ವಿದ್ವಾಂಸರಲ್ಲೇ ಪ್ರಸಿದ್ಧರಾದವರೆಂಬ ಹೆಗ್ಗಳಿಕೆಗೂ ಪಾತ್ರರಾಗಿದ್ದರು. ಇವರು ಮಹಾಪಂಡಿತರನ್ನು ವಾದದಲ್ಲಿ ಸೋಲಿಸಿ ಪ್ರತಿವಾದಿ ಭಯಂಕರರೆಂದು ಖ್ಯಾತರಾಗಿದ್ದರು ಹಾಗೂ ದೊರೆ ರಘುನಾಥ ನಾಯಕರಿಂದ ಸನ್ಮಾನಿಸಲ್ಪಟ್ಟಿದ್ದರು. ದ್ವೈತ ಮತದ ಸಿದ್ಧಾಂತಗಳನ್ನು ವಿಶದೀಕರಿಸಿ ಅನೇಕ ಶ್ರೇಷ್ಠ ಕೃತಿಗಳನ್ನು ರಚಿಸಿದ್ದರು. ಇಂತಹ ಮಹಾದಿಗ್ಗಜರ ಬಳಿ ತಾನು ಶ್ರೀಮನ್ಯಾಯಸುಧ ಗ್ರಂಥವನ್ನು ಅಧ್ಯಯನ ಮಾಡಿ ಶ್ರೀ ಹರಿಚಿತ್ತವಿದ್ದರೆ ಪಾಮರರಿಗೂ ಅರ್ಥವಾಗುವಂತೆ ಒಂದು ವಿವರಣೆ ಬರೆಯಬೇಕೆಂದು ವೆಂಕಟನಾಥನ ಬಹು ಕಾಲದ ಕನಸಾಗಿತ್ತು. ಶ್ರೀ ಮಧ್ವಾಚಾರ್ಯರು ತಮ್ಮ ದ್ವೈತ ಮತವನ್ನು ಪ್ರತಿಪಾದಿಸಲು ಬರೆದ 37 ಗ್ರಂಥಗಳಲ್ಲಿ ಅನುವ್ಯಾಖ್ಯಾನ ಎಂಬುದು ಮಹಾಕೃತಿ. ಈ ಕೃತಿಗೆ ಶ್ರೀ ಜಯತೀರ್ಥರು ಬರೆದಿರುವ ವ್ಯಾಖ್ಯಾನವೇ ಪ್ರಸಿದ್ಧವಾದ ಶ್ರೀ ಮನ್ಯಾಯಸುಧ. ಇವತ್ತಿನ ಭಾಗಕ್ಕೆ ಅಂದರೆ ಇವತ್ತಿನ ಎಪಿಸೋಡ್ಗೆ 5 ಪೇಜನ್ನು ಓದಿದ್ದೀನಿ. ನಾನು ಮತ್ತೆ ಮುಂದಿನ ವಾರ ಈ ರಾಘವೇಂದ್ರ ಸ್ವಾಮಿ ದಿವ್ಯ ಚರಿತ್ರೆಯೊಂದಿಗೆ ಸಿಗ್ತೀನಿ. ಖಂಡಿತವಾಗ್ಲೂ ಇದು ಯಾರೆಲ್ಲ ಕೇಳಿಸ್ಕೊತಾ ಇರ್ತೀರೋ ಅವ್ರಿಗೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಪವಾಡಗಳು ನಡೆಯುತ್ತೆ. ತಪ್ಪದೇನೆ ಈ ರಾಯರ ಒಂದು ದಿವ್ಯ ಚರಿತ್ರೆನ ಪ್ರತಿ ಗುರುವಾರ ಕೇಳಿಸ್ಕೊಳ್ಳಿ. ಆದಷ್ಟು ನೀವು ನಿಮ್ಮ ಪೂಜೆ ವಾರ ಎಲ್ಲ ಮುಗಿಸ್ತಿರಲ್ವ, ಆ ಟೈಮಲ್ಲಿ ಪ್ಲೇ ಮಾಡಿಕೊಂಡು ಕೇಳಿಸ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟಲ್ಲಿ ಬರೀರಿ. ಹಾಗೆ ಹೇಗೆ ಬರ್ತಾ ಇದೆ ದಿವ್ಯ ಚರಿತ್ರೆ ಅನ್ನೋದನ್ನು ಕೂಡ ತಿಳಿಸ್ಕೊಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.